ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬ್ಲೌಸ್ ಪೀಸ್ನಿಂದ ಹೇಗೆ ಬಾಗಿಲು ತೋರಣ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಪರ್ಪಲ್ ಮತ್ತು ಪಿಂಕ್ ಕಲರ್ನ ಬ್ಲೌಸ್ ಪೀಸಸ್ನ ಯೂಸ್ ಮಾಡಿದ್ದೀನಿ. ಇದು ಸ್ವಲ್ಪ ಪಾಲಿಸ್ಟರ್ದು, ಕಾಟನ್ದು ತೊಗೊಳ್ಬಾರ್ದು, ಚೆನ್ನಾಗಿ ಬರಲ್ಲ. ಪಾಲಿಸ್ಟರ್ದು ತೊಗೊಂಡಿದ್ದೀನಿ. ಇದನ್ನೊಂದು 5 ಮೀಟರ್ ಆಗೋಷ್ಟು ಬಟ್ಟೆಯನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈ ಥರ ಪೆಟಲ್ಸ್ನ ಫಸ್ಟ್ ಒಂದು ಶೀಟ್ನ ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದ 2.5 ಇಂಚು, ಇದು 1 ಇಂಚು ಅಂತ ಹೇಳಿ ಮಾಡ್ಕೊಂಡಿದ್ದೀನಿ. ಇದನ್ನು ಫಸ್ಟು ನಾವು ಬ್ಲೌಸ್ ಪೀಸನ್ನು 2 ಪೀಸನ್ನಾಗಿ ಇಟ್ಕೊಂಡು ಇದು ಮಾಡಿ ಸರಿಯಾಗಿ ನಾನು ಪಿನ್ನನ್ನು ಹಾಕಿ ಇಟ್ಕೊಳ್ತೀನಿ. ಈ ಥರ ಪಿನ್ನನ್ನು ಹಾಕಿ ಅದನ್ನು ಇಟ್ಟು ಶೇಪನ್ನು ಮಾಡ್ಕೊಂಡಿದ್ದೀನಿ. ಈ ಥರ ಶೇಪನ್ನು ಮಾಡಿಕೊಂಡು ಒಂದೊಂದೇ ಕಟ್ ಮಾಡಿ ತೆಗಿಬೇಕು. ಯಾಕಂದರೆ ಈ ಥರ ಮಾಡೋದ್ರಿಂದ ನೀಟಾಗಿ ಎಲ್ಲದೂ ಕೂಡ ಸೇಮ್ ಶೇಪ್ಸ್ ಬರುತ್ತೆ. ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ ಒಂದನ್ನು ಕಟ್ ಮಾಡಿದ್ದೀನಿ. ಈ ಥರ ನೀಟಾಗಿ ಪೆಟಲ್ಸ್ನ ಕಟ್ ಮಾಡ್ಕೊಂಡು ಈ ಪಿನ್ನನ್ನು ರಿಮೂವ್ ಮಾಡಿದ್ರೆ ಒಂದೇ ಸಲಕ್ಕೆ ಒಂದು 7-8 ಪೆಟಲ್ಸ್ ಒಟ್ಟಿಗೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಒಂದು ಪಿನ್ನನ್ನು ಹಾಕ್ಕೊಂಡು ಮಾಡ್ತೀನಿ. ನೋಡಿ ಈ ಥರ ಇಷ್ಟೆಲ್ಲ ಒಂದೇ ಸಲ ಆಗಿದೆ. ಈ ಥರ ನಾನು 2 ಕಲರ್ಸ್ ಕೂಡ ಕಟ್ ಮಾಡ್ಕೊಳ್ತೀನಿ. ನೋಡಿ 2 ಕಲರ್ಸ್ ಆಗಿದೆ. ಫಸ್ಟು ಸೂಜಿಗೆ ದಾರನ ಹಾಕ್ಕೊಳ್ಬೇಕು. ಆ ದಾರ ನಾವು ಈಗ ಸ್ವಲ್ಪ ದಪ್ಪವಾಗಿರಬೇಕು, ಗಟ್ಟಿಯಾಗಿರುವಂಥ ದಾರನ ಯೂಸ್ ಮಾಡಬೇಕು. ಯಾಕೆಂದರೆ ಆ ದಾರ ಎಲ್ಲರೂ ಕೂಡ ಇದಾಗಬಾರ್ದು. ಒಂದು ಈ ಥರ ಥರ್ಮೋಕೋಲ್ನ ಪೀಸ್ನ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಸೂಜಿನ ಇಟ್ಕೊಳೋದ್ರಿಂದ ಅದಕ್ಕೆ ಚುಚ್ಚಿ ಹಾಕ್ಕೊಳ್ಳೋದಕ್ಕೆ ಸರಿಯಾಗಿ ಪೆಟಲ್ಸ್ನ ಜೋಡಿಸ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ ಅಂತ ಹೇಳಿ ಈ ಥರ ಇದನ್ನು ತೊಗೊಂಡಿದ್ದೀನಿ. ಈ ಥರ ಇದನ್ನು ತೊಗೊಂಡು ಇದಕ್ಕೆ ನಾನು ಈ ಥರ ಚುಚ್ಚಿ ಇಟ್ಕೊಳ್ತೀನಿ. ಈ ಥರ ಚುಚ್ಚಿ ಇಟ್ಕೊಳ್ಳೋದ್ರಿಂದ ಸ್ಟಿಫ್ ಆಗಿ ನಿಂತ್ಕೊಳ್ಳುತ್ತೆ. ಒಂದೊಂದೇ ಪೆಟಲ್ಸ್ನ ತೊಗೊಂಡು ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆ ಫಸ್ಟ್ ನಾನು ಪರ್ಪಲ್ ಕಲರ್ನ ಮಾಡ್ತಾ ಇದ್ದೀನಿ. 2 ಕಲರ್ ಕಾಂಬಿನೇಷನ್ನ ಯೂಸ್ ಮಾಡಿ ನಾನು ಮಾಡ್ತಾ ಇರೋದು. ನಿಮ್ಗೆ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಯಾರಾದರೂ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಾನು ಒಂದು 20 ಪೆಟಲ್ಸ್ನ ಫಸ್ಟು ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ತೀನಿ. ಈ ಥರ ನಿಧಾನವಾಗಿ ಸೆಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ ಈ ಥರ ಒಂದು 20 ಪೆಟಲ್ಸ್ನ 30 ಪೆಟಲ್ಸ್ ಹಾಕ್ಕೊಂಡಿದ್ದೀನಿ ನಾನು. ಇದು ಹಾಕ್ಕೊಂಡಾದ ನಂತರ ಈಗ ನೆಕ್ಸ್ಟ್ ಕಲರ್ನ ನಾನು ಹಾಕ್ಕೊಳ್ತೀನಿ. ಇದಕ್ಕೆ ನೆಕ್ಸ್ಟ್ ಈಗ ಪಿಂಕ್ ಕಲರ್ನ ಯೂಸ್ ಮಾಡ್ತಾ ಇರ್ತೀನಿ. ಇದೇ ಥರ ಪರ್ಪಲ್ನ ನಾನು 30 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಪಿಂಕ್ ಕಲರಿಂದ 20 ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ 20 ಪೀಸಸ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ 30 ಪೀಸಸ್ ಪರ್ಪಲ್ನ ಹಾಕ್ಕೊಳ್ತೀನಿ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಈ ಥರ ಡಿಸೈನ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಮತ್ತೆ ಪಿಂಕ್ ಹಾಕ್ಕೊಳ್ತಾ ಇದ್ದೀನಿ 20. ಅದಾದ ನಂತರ ನೆಕ್ಸ್ಟ್ ಮತ್ತೆ ಪರ್ಪಲ್ನ 50 ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಾಗಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ಇರುವಂಥ ಪಾಯಿಂಟ್. ಅದಾದ ನಂತರ ಪಿಂಕ್ ಕಲರಿಂದ 200 ಪೀಸಸ್ನ ಹಾಕ್ಕೊಂಡಿದ್ದೀನಿ. ಕೌಂಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಅದಾದ ನಂತರ ಪೂರಾ ಇದೇ ಥರ ಡಿಸೈನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಅದಾದ ನಂತರ ನಿಮ್ಗೆ ಉದ್ದ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇದು ಮಾಡ್ಕೊಳ್ಬೋದು. ಈ ಥರ ಒಂದು ಕಿಚನ್ ರಿಂಗನ್ನು ತೊಗೊಂಡಿದ್ದೀನಿ ನಾನು. ಇದು ಅಂಗಡಿ ಬೇಗ ಹೀಗೆ ಅವೈಲೇಬಲ್ ಇರುತ್ತೆ. ಈ ಥರ ಇದನ್ನು ತೊಗೊಂಡು ಗಂಟು ಹಾಕ್ಕೊಳ್ತೀನಿ. ಹೂವಿಗೆ ಗಂಟು ಹಾಕ್ಕೊಳ್ತೀರಲ್ಲ ಅದೇ ಥರ ಇದನ್ನು ತೊಗೊಂಡು ಗಂಟು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ರಿಂಗನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಇದೇ ಥರ ನಾನು ರಿಂಗನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೈಡಿಗೆ ಇದೇ ಥರದನ್ನು ಇನ್ನೊಂದು ಪಾರ್ಟನ್ನು ಮಾಡ್ಕೊಂಡಿದ್ದೀನಿ ನಾನು. ಮಿಡಲಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನಾನು ಡಿಸೈನನ್ನು. ಸೇಮ್
ಅಂದರೆ ಎಲ್ಲನೂ ಕೂಡ ಹೊಂದ್ಕೊಳ್ಳೋದು ಸೇಮು. ಅದನ್ನು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತೀನಿ ನಾನು. ಇದು ನಿಮಗೇನು ಮತ್ತೆ ವಿಶೇಷವಾಗಿ ಅದನ್ನು ಕೂಡ ಮಾಡಿ ತೋರಿಸ್ಬೇಕು ಅಂತ ಏನು ಇರೋದಿಲ್ಲ, ಯಾಕಂದರೆ ಡಿಸೈನ್ಗಳು ಸೇಮ್ ಇರುತ್ತೆ, ಹೂವು ಹಾಕ್ಕೊಳ್ಳೋದು ಕೂಡ ಸೇಮ್ ಇರುತ್ತೆ. ಹಾಗಾಗಿ ಮಾಡಿ ನೋಡಿ, ಈ ಥರ ರಿಂಗನ್ನು ಹಾಕ್ಕೊಂಡು ಹೂವನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ಥರ ಇದು ಮಾಡಿದ್ರೆ ಸರಿ ಆಗಿಬಿಡುತ್ತೆ. ಅದು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಇದನ್ನು ನೋಡಿ, ಇದು ಮಿಡಲ್ ಪಾರ್ಟಿಗೆ ಮಧ್ಯದಲ್ಲಿ ರಿಂಗನ್ನು ಸೇರಿಸಿದ್ದೀನಿ. ಮಧ್ಯದಲ್ಲಿ ಎರಡು ಪಾರ್ಟ್ಸ್ನಾಗಿ ಮಾಡ್ಕೊಳ್ಬೇಕು. ಅದನ್ನು 2 ಪಾರ್ಟ್ಸ್ನಾಗಿ ಮಾಡಿಕೊಂಡು ಸೇರಿಸ್ಕೊಂಡಾದ ನಂತರ ಇದನ್ನ ಮಿಡಲಲ್ಲಿ ಜೋಳಕ್ಕೆ ಅಂತ ಹಾಕ್ತೀವಲ್ಲ, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನೋಡಿ ಕೆಳಗಡೆ ಒಂದು 4 ಮಿಕ್ಸ್ ಕಲರ್ಸ್ನ ಹಾಕಿ ಮಾಡಿ ಒಂದು ಸ್ವಲ್ಪ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಅದಾದ ನಂತರ ಮಿಕ್ಸ್ ಆಗಿ ಹಾಕ್ಕೊಂಡಿದ್ದೀನಿ. ಇದು 10 ಫ್ಲವರ್ಸ್ನ ಪೆಟಲ್ಸ್ನಾಗಿ ಹಾಕ್ಕೊಂಡು ಇದನ್ನು ಇದು ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನು ಈ ಥರ ಸೇರಿಸ್ಕೊಂಡಿದ್ದೀನಿ. ಇದು ಮಿಡಲ್ ಪಾರ್ಟ್ಸ್ ರೆಡಿ ಆಯಿತು. ಇದೇ ಥರ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ತೊಗೊಳ್ತಾ ಇದ್ದೀನಿ, ಸೈಡಿಗೆ ಕೆಳಗಡೆ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಬೀಡ್ಸನ್ನ ಯೂಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣ ದಾರನ ಹಾಕ್ಕೊಂಡಿದ್ದೀನಿ. ಸೂಜಿಗೆ ಕೆಳಗಡೆ ಒಂದು ಗಂಟನ್ನು ಹಾಕ್ಕೊಳ್ತೀನಿ, ಯಾಕೆಂದರೆ ಬೀಡ್ಸ್ ಹಾಕಿರೋದು ಅಥವಾ ಪೆಟಲ್ಸ್ ಹಾಕಿರೋದು ಬಿದ್ದೋಗ್ಬಾರ್ದು ಅಂತ ಹೇಳಿ. ಇದು ಹಾಕ್ಕೊಂಡು ಒಂದು 4-5 ಪೆಟಲ್ಸ್ನ ಮಿಕ್ಸ್ ಆಗಿ ಹಾಕ್ಕೊಳ್ತೀನಿ. ಫಸ್ಟ್ ಪಿಂಕು, ಆಮೇಲೆ ಪರ್ಪಲ್ಲು, ಈ ಥರ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇದನ್ನು ಮಾಡ್ಕೊಂಡಾದ ನಂತರ ಸೂಜಿನ ತೆಕ್ಕೊಂಡಿದ್ದೀನಿ. ಇದಕ್ಕೆ 4 ಗೋಲ್ಡ್ ಬೀಡ್ಸ್, ಸ್ವಲ್ಪ ದೊಡ್ಡದಾಗಿರುವಂಥ ATM ಬೀಡ್ಸನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 4 ಬೀಡ್ಸನ್ನ ಹಾಕ್ಕೊಂಡು ಇದೇ ಥರದ್ದು ಇನ್ನು 2 ರೆಡಿ ಮಾಡ್ಕೊಳ್ತೀನಿ. ಈಗ 4 ಬೀಡ್ಸನ್ನು ಹಾಕ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ತೀನಿ. ಇದೇ ಥರ ಇನ್ನೂ 2 ರೆಡಿ ಮಾಡ್ಕೊಳ್ತೀನಿ. ನೋಡಿ ಇದೇ ಥರ 3 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 3 ಸರಿಯಾಗಿ ಒಂದು ಗಂಟೆನ ಹಾಕ್ಕೊಳ್ಬೇಕು. 3 ಸರಿಯಾಗಿ ಇಟ್ಕೊಳ್ಬೇಕು, ಕರೆಕ್ಟಾಗಿ ಹಿಡ್ಕೊಂಡು ಈ ಥರ 3 ದಾರಾನು ತೊಗೊಂಡು ಗಂಟೆ ಹಾಕ್ಕೊಳ್ಬೇಕು. ಆಗ 3 ಕೂಡ ಒಂದೇ ಸೈಡ್ನಲ್ಲಿ ಸ್ಟಿಫ್ ಆಗಿ ಇರುತ್ತೆ. ನೋಡಿ ಈ ಥರ ಇದರಂಗೆ ಆಯಿತು. ಇದನ್ನು ನಾವೀಗ ಆ ತೋರಣಕ್ಕೆ ಸೇರಿಸ್ಕೊಳ್ಬೇಕು. ನಾವು ಉದ್ದನದ್ದು ಸೈಡಿನ ತೋರಣ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದೀಗ ಸೇರಿಸ್ಕೊಂಡಿದ್ದು ಆಗಿದೆ. ಈಗ ನೋಡಿ ಇದು ತೋರಣ ರೆಡಿಯಾಗಿದೆ. ಇದು ನೋಡಿ ಈ ಥರ ಡೋರಿಗೆ ಹಾಕ್ತಾರೆ, ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು.